ಮಕ್ಕಳಿಗೆ ನಮಸ್ಕಾರ. ಈ ದಿನ ಬೆಂಗಳೂರಿನ ಅರಮನೆ ಮುಂಭಾಗ ನಡೆಯಲಿರುವಂತಹ ಜನರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಡೀತಿರುವಂತಹ ಜನರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಮೈಸೂರಿನ ಎಲ್ಲ ಕನ್ನಡಪರ ಹೋರಾಟಗಾರರು ಸೇರಿ ಮೈಸೂರಿನ ಜಲದರ್ಶಿನಿಯಲ್ಲಿ ಇವತ್ತೊಂದು ಸಭೆಯನ್ನು ನಿಗದಿಪಡಿಸಿದ್ದು. ಈ ಸಭೆಯ ಉದ್ದೇಶ ಕನ್ನಡ ಪರ ಹೋರಾಟಗಾರರು ಎಲ್ಲೂ ಸಹ ಮುಂಚೂಣಿಯಲ್ಲಿ ನಿಲ್ಲಬೇಕು, ಒಗ್ಗಟ್ಟಿನ ಪ್ರದರ್ಶನಗಳಾಗಬೇಕು, ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು. ಹೀಗೆ ಕನ್ನಡಿಗರ ಮೇಲೆ ನಡೀತಿರುವಂತಹ ನಿರಂತರ ಶೋಷಣೆಗಳು, ಆಮೇಲೆ ನಮ್ಮ ಹೊಳೆಗಳ ನೀರಿನ ಇತ್ಯರ್ಥಗಳಾಗ್ಬೋದು, ಹಲವು ವಿಚಾರಗಳು ಇತ್ಯರ್ಥಗಳಾಗಬೇಕು. ನಾವೆಲ್ಲರೂ ಸಹ ಒಂದು ಅನ್ನುವ ಒಂದು ಏಕತೆಯಿಂದ ನಾವೆಲ್ಲರೂ ಸಹ ಸೇರಿ ಒಂದು ಸಭೆಯನ್ನು ನಿಗದಿಪಡಿಸಿದ್ದೇವೆ. ಏನು ಇವತ್ತು ಹಿರಿಯಪರ ಹೋರಾಟಗಾರರು ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳ ನೇತೃತ್ವದಲ್ಲಿ ಅರಮನೆ ಮೈದಾನದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ, ನಾವು ಕನ್ನಡಾಂಬೆ ರಕ್ಷಣಾ ವೇದಿಕೆ ತಂಡ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೆ. ಕನ್ನಡಾಂಬೆ ರಕ್ಷಣಾ ವೇದಿಕೆ 16 ಜಿಲ್ಲೆಗಳ ಎಲ್ಲ ಪದಾಧಿಕಾರಿಗಳು ಸಹ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾಡಿನಲ್ಲಿರುವಂಥ ಎಲ್ಲ ಕನ್ನಡ ಪರ ಹೋರಾಟಗಾರರು, ಕನ್ನಡಿಗರು, ವಿಶೇಷವಾಗಿ ತಾವೆಲ್ಲರೂ ಸಹ ಕನ್ನಡಿಗರಿಗೋಸ್ಕರ ಯಾರೇ ಮನಸ್ಸಿನಲ್ಲಿ ಒಂದು ಹೋರಾಟವನ್ನು ಮಾಡಬೇಕು, ಅವ್ರಿಗೆ ಒಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡಿರೋರು ತಾವೆಲ್ಲರೂ ಸಹ ಕಾರ್ಯಕ್ರಮಗಳಿಗೆ ಬನ್ನಿ. ಮುಂದಿನ ದಿನಗಳಲ್ಲಿ ಎಲ್ಲ ಕನ್ನಡಪರ ಹೋರಾಟಗಾರರು ಒಗ್ಗಟ್ಟಿನಿಂದ ನಾವೆಲ್ಲರೂ ಸಹ ಎಲ್ಲ ವಿಚಾರ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿ ಶಕ್ತಿ ಪ್ರದರ್ಶನವನ್ನು ಮಾಡುವಂತಹ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಸೇರ್ತಾ ಇದ್ದೇವೆ. ಮತ್ತು ಕರ್ನಾಟಕ ರಾಜ್ಯಕ್ಕೆ ಉತ್ತರ ಭಾರತೀಯರ ವಲಸೆ ನಿತ್ಯ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರ ವಿರುದ್ಧ ಒಂದು ಭಾಳ ದೊಡ್ಡ ಮಟ್ಟದ ಸಮರವನ್ನು ಸಾರಬೇಕಾಗ್ತದೆ. ಯಾಕೆ ಅಂತಂದರೆ ನಮ್ಮ ಉದ್ಯೋಗವನ್ನು ಕಿತ್ಕೊಂಡಿದ್ದಾರೆ, ಉದ್ಯಮವನ್ನು ಕಿತ್ತಿದ್ದಾರೆ, ಮತ್ತು ಹಲವು ನಮ್ಮ ನೀರನ್ನು ಕೀಳ್ತಾ ಇದ್ದಾರೆ ಪರ ರಾಜ್ಯದವರು. ಮತ್ತು ಎಲ್ಲ ವಿಚಾರದಲ್ಲೂ ನಮಗೆ ಕಿರಿಕಿರಿಯನ್ನು ಮತ್ತು ಎಲ್ಲ ವಿಚಾರದಲ್ಲೂ ನಮ್ಮ ಕಾಲೆಳೆಯುವ ಕೆಲಸವನ್ನು, ನಮ್ಮ ಕನ್ನಡಿಗರಿಗೆ ಶೋಷಣೆ ಕೊಡ್ತಿರುವಂಥ ಎಲ್ಲರ ಒಂದು ಗುಂಪನ್ನು ಅಟ್ಟಡಿಗಿಸುವಂಥ ಕೆಲಸವನ್ನು ನಾವೆಲ್ಲರೂ ಸಹ ಮಾಡಬೇಕಾಗಿದೆ. ಯಾಕಂತಂದರೆ ಬೆಳಗಾಂನಲ್ಲಿ ಅಧಿವೇಶನ ನಡಿಬೇಕಾದ್ರೆ ಒಂದು ಮರಾಠಿಯರ MES ಒಂದು ಗುಂಪು ಅಲ್ಲಿ ಏನು ಮಾಡ್ತು, ಕನ್ನಡದ ಬಸ್ಗಳಿಗೆ ಒಂದನ್ನು ಕಪ್ಪು ಬಣ್ಣವನ್ನು ಹಚ್ಚಿ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತು. ಆದರೆ ಯಾಕೆ ಈ ಕನ್ನಡಿಗರ ಮೇಲೆ, ಕರ್ನಾಟಕದವ್ರ ಮೇಲೆ ಯಾಕೆ ಈ ನಿರಂತರ ಶೋಷಣೆಗಳಾಗ್ತಾ ಇದೆ? ಈ ಕಡೆ ತಮಿಳ್ನಾಡವ್ರು ಬರ್ತಾರೆ, ಒಂದ್ಸರಿ ಆಂಧ್ರದವ್ರು ಬರ್ತಾರೆ, ಕೇರಳದವ್ರು ಬರ್ತಾರೆ, ಮರಾಠಿಯವ್ರು ಬರ್ತಾರೆ, ಎಲ್ಲ ವಿಭಿನ್ನವಾಗಿ ಯಾಕೆ ಇರೋದ್ರಿಂದ ಕರ್ನಾಟಕ ಒಂದು ಸುಶ್ರುತವಾದ ಒಂದು ಸುಂದರವಾದ ಪ್ರದೇಶ. ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿರ್ಬೇಕು ಅಂದರೆ ಒಬ್ಬೊಬ್ಬ ಯಾವುದೋ ಒಂದು ಜನ್ಮದ ಪುಣ್ಯ ಇವತ್ತು ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ. ಯಾವುದೇ ರೀತಿ ಅಹಿತಕರ ಘಟನೆಗಳಾಗದೆ ನೆಮ್ಮದಿಯಾಗಿ ಜೀವನ ಮಾಡ್ತಿರುವಂಥ ಇಂತಹ ಪ್ರದೇಶಗಳಲ್ಲಿ ಈ ಪರಭಾಷಿಗರು ಅವಳಿ ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇರೋದ್ರಿಂದ ಇವರಿಗೆ ಒಂದು ಕಡಿವಾಣ ಹಾಕಬೇಕು. ಮತ್ತು ಕನ್ನಡಿಗರಿಗಾಗಿ ನಾವೆಲ್ಲರೂ ಸಹ ಒಗ್ಗಟ್ಟನ್ನು ಮಾಡುವಂತಹ ಹಿರಿಯ ಎಲ್ಲ ಹೋರಾಟಗಾರರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಪ್ರಾರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಬರೀ ಬೆಂಗಳೂರಿನಲ್ಲಿ ಈಗ ಪ್ರಾರಂಭವಾಗಿ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ವಹಿಸಿದರೆ ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲೂ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಹಾಸನದಲ್ಲಾಗ್ಬೋದು, ಎಲ್ಲ ಜಿಲ್ಲೆಗಳ ವ್ಯಾಪ್ತಿಯಾಗಿ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಕನ್ನಡಪರ ಹೋರಾಟಗಾರರು ನಾವೆಲ್ಲರೂ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲ ಒಗ್ಗಟ್ಟನ್ನು ಪ್ರದರ್ಶನವನ್ನು ಮಾಡ್ತೀವಿ. ಎಲ್ಲದಕ್ಕೂ ಸರೋಜಿನಿ ಮಹಿಷಿ ವರದಿಗೂ ಸಹ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ. ಏನೇ ನಮಗೆ ಒಬ್ಬ ಕನ್ನಡಿಗನಿಗೂ ಅನ್ಯಾಯ ಆದರೆ ಅವನ ಪರ ನಾವೆಲ್ಲರೂ ಸಹ ನಿಲ್ಲುವಂತಹ ಒಂದು ಸಂಕಲ್ಪವನ್ನು ನಾವೆಲ್ಲರೂ ಸೇರಿ ಮಾಡಿ ಮುಂದಿನ ದಿನಗಳಲ್ಲಿ ಕನ್ನಡಕ್ಕಾಗಿ, ಕನ್ನಡಿಗರಾಗಿ ಒಂದು ಒಗ್ಗಟ್ಟನ್ನು ನಾವು ಮಾಡ್ತೇವೆ ಅಂತ